ಹಂಗೆ ಬೇಡ ಮೇಡಮ್, ಹಾಕಿರಬಹುದು ಅಂತಂದ್ರೆ ಆಯ್ತು, ಓಪನ್ ಮಾಡಪ್ಪ, ತೆಗಿಯಪ್ಪ. ಹೌದು, ಇಲ್ಲಿ ದುಡ್ಡು ಇಲ್ಲಿದೆ, ನೋಡಪ್ಪ. 50 ಬರಪ್ಪ, ದುಡ್ಡು ಇದೆ ನೋಡಪ್ಪ. ನಾನು ಬರೀ ಬೇಲ್ ಅಪ್ಲಿಕೇಶನ್ 164 ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಜನರ ಒಂದು ನಂಬಿಕೆ. ಇವರ ಕೆಲಸ ಏನು ಗೊತ್ತಾ? ಕೋರ್ಟಲ್ಲಿ ವಿಟ್ನೆಸಸ್, ಸಾಕ್ಷಿದಾರರು ಬರ್ತಾರಲ್ಲ, ಅವರನ್ನು ಕ್ರಾಸ್ ಎಕ್ಸಾಮಿನ್ ಮಾಡೋದು, ಕೋರ್ಟ್ಗೆ ಅಬ್ಜೆಕ್ಷನ್ಸ್ ನೀಡೋದು, ಒಟ್ಟಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡುವವರು. ಇಂತಹ ಒಂದು ಸ್ಥಾನದಲ್ಲಿದ್ದು ಲಂಚ ಪಡೆಯುವುದು ಬರೀ ಭ್ರಷ್ಟಾಚಾರ ಅಲ್ಲ, ಇದು ಲಕ್ಷಾಂತರ ಜನರ ನಂಬಿಕೆಗೆ ಮಾಡುವ ದೊಡ್ಡ ದ್ರೋಹ. ಇದರಲ್ಲಿ ಇನ್ನೂ ಶಾಕಿಂಗ್ ಏನು ಗೊತ್ತಾ? ಈ ಲಂಚ ವಿಚಾರ ಬಂದಿರೋದು ಇಲ್ಲಿ ವಿಕ್ಟಿಮ್ ಒಬ್ಬ ರೇಪ್ ಸರ್ವೈವರ್. ಇಂತಹ ಒಂದು ಕೇಸಲ್ಲಿ ಸಪೋರ್ಟ್ ಮಾಡುವ ಸ್ಥಾನದಲ್ಲಿರುವವರ ಮೇಲೇನೆ ಭ್ರಷ್ಟಾಚಾರದ ಆರೋಪ. ಅಂದರೆ ಒಂದು ಹೆಂಗಸಿನ ಮೇಲೆ ಆಗುವಂತಹ ಗಂಭೀರ ಅತ್ಯಾಚಾರವಿದು. ಇದರಲ್ಲೂ ತಾವು ಹೆಂಗಸಾಗಿ ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದೀರಾ ಅಂದರೆ ನಿಜಕ್ಕೂ ಅಸಹ್ಯ. ಸರ್ಕಾರದಿಂದ ಒಂದೇ ವಿನಂತಿ ಏನಂದರೆ, ಈ ಭ್ರಷ್ಟಾಚಾರವನ್ನು ತಡೆಯಲು ಒಂದು ಇನ್ನಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನನ್ನ ಅಭಿಪ್ರಾಯ ಏನಂದರೆ, ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲೂ ಒಂದು ಆ್ಯಂಟಿ ಕರಪ್ಷನ್ ರೆಪ್ರೆಸೆಂಟೇಟಿವ್ ಅಂತ ಆಯ್ಕೆ ಮಾಡಬೇಕು.